ಮುಟ್ಟಿದ್ದಾರೆ ಇವರು. ಓ ಹಾ ಹಾ ಓಕೆ ಸರ್, ಕಾರ್ಡ್ ಮುಟ್ಟಿದ್ರಿಂದ ಹಿಂಗಾಗಿರಬಹುದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕ್ಯಾಪ್ಟನ್ ರಾಜೇಂದ್ರ ಅವರೇ ಮಾತಾಡೋದಕ್ಕೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಕೊಡ್ತಿರುವಂತಹ ಡಾಕ್ಟರ್ಗಳು, ನರ್ಸ್ಗಳು ಮನೆ ಸಂಸಾರ ಬಿಟ್ಟು ದೂರ ಇದ್ದಾರೆ. ಬೆಳಗಾವಿಯಲ್ಲಿ ನರ್ಸ್ ಸುಗಂಧ ಅವರಲ್ಲಿ ಒಬ್ರು. ಇನ್ನು 2 ವಾರದ ಹಿಂದೆ ಅಮ್ಮನಿಗಾಗಿ ಸುಗಂಧ ಮಗಳು ಕಣ್ಣೀರನ್ನ ಹಾಕಿದ್ದು. ಆಮೇಲೆ ಸಿಎಂ ಯಡಿಯೂರಪ್ಪನವರೇ ಫೋನ್ ಮಾಡಿ ಧೈರ್ಯವನ್ನ ತುಂಬಿದ್ರು. ಈಗ ಸುಗಂಧ ಮನೆಗೆ ಬಂದಿದ್ದಾರೆ. ಅಮ್ಮ ಬರ್ತಾ ಇದ್ದಂತೆ ಮಗಳು ಓಡ್ ಬಂದು ಅಪ್ಪಿ ಮುದ್ದಾಡಿದ ದೃಶ್ಯ ನಿಜಕ್ಕೂ ಕಲ್ಲು ಮನಸ್ಸನ್ನು ಕೂಡ ಕರಗಿಸುವಂತಿತ್ತು. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ನರ್ಸ್ ಸುಗಂಧ ಅವರೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಗಂಧ ಅವರೇ, ನಿಮ್ಮೆಲ್ಲರೂ ಕಾರ್ಯಕ್ಕೆ, ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಯಕ್ಕೆ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಈಗ ಎಸ್ಪೆಷಲಿ ಮಹಿಳೆಯರಿದಾರಲ್ಲ, ಮನೆಯಲ್ಲಿ ತಾಯಿಯಾಗಿ ಮತ್ತೆ ಹೆಂಡತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ. ಇಂಥ ಟೈಮ್ನಲ್ಲಿ ಈಗ ನೀವು ಒಂಥರ ಸೈನಿಕರಂತೆ ಯುದ್ಧ ಮಾಡ್ತಿದ್ದೀರಾ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಯಾವ ತರ ನಿಮ್ಮ ಮಗಳು ಬಂದ್ ಪಾಪ ಹೊರಗಡೆ ಬೈಕ್ನಲ್ಲಿ ಕೂತು ನೀವು ಕಣ್ಣೀರನ್ನ ಹಾಕ್ತಿದ್ರಿ, ಹತ್ರ ಹೋಗಕ್ ಆಗ್ತಿರ್ಲಿಲ್ಲ, ಮುದ್ದಾಡಕ್ ಆಗ್ತಿರ್ಲಿಲ್ಲ. ವಾಪಸ್ ನೆನ್ನೆ ಮನೆಗೆ ಬಂದ್ರಿ, ಆ ಸಂದರ್ಭ ಎಕ್ಸ್ಪ್ಲೈನ್ ಮಾಡ್ಬೋದಾ? ಹಾ ಮೇಡಮ್, ನನ್ಗೆ ಮೊನ್ನೆ ಘಟನೆ ನನ್ಗೆ ಮರೆಯೋದಕ್ಕಾಗಲ್ಲ ಮೇಡಮ್. ತುಂಬಾ ದುಃಖ ತರಿಸಿತ್ತು ಮೇಡಮ್ ಆ ದಿನದ ಘಟನೆ. ಇವಾಗ ಮತ್ತೆ ನನ್ನ ಮಗಳನ್ನ ಸೇರಿದ್ದೀನಲ್ಲ, ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಾನೇನೋ ಕಳ್ಕೊಂಡದ್ ಮತ್ತೆ ನನಗ್ ಸಿಕ್ತು ಅನ್ನೋ ಒಂದು ಇದನ್ನಾಗ್ತಾ ಇದೆ ಮೇಡಮ್. ಆ ತರ ಒಂದು ಫೀಲ್ ಆಗ್ತದೆ ಮೇಡಮ್. ತುಂಬಾನೇ ಖುಷಿ ಆಗಿದೆ ಮೇಡಮ್. ನಿನ್ನೆಯಿಂದ ನಾನು ತುಂಬಾ ಖುಷಿ ಇದ್ದೀನಿ. ನನ್ನ ಮಗಳು ಖುಷಿ ಇದ್ದಾಳೆ ಮೇಡಮ್. ಎಕ್ಸಾಕ್ಟ್ಲಿ. ಈಗ ನಿಮ್ಮ ತ್ಯಾಗ ಏನಿದೆ ಅದನ್ನ ನಾವು ನೆನ್ಪು ಮಾಡ್ಕೊಳ್ಳೇಬೇಕಾಗತ್ತೆ. ಅಟ್ಲೀಸ್ಟ್ ನಿಮ್ಮ ಕೆಲಸ ಕಡಿಮೆ ಮಾಡಬೇಕು ಅಂದ್ರೆ ಜನ ಸಹಕಾರ ಕೊಡಬೇಕು. ಅದನ್ನೇ ನಾವು ಪದೇ ಪದೇ ಹೇಳ್ತಿರೋದು. ಮನೇಲಿ ನಿಮ್ಮ ಹಸ್ಬೆಂಡ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಂತೆ? ಆ ಮಗು ಅಫ್ಕೋರ್ಸ್ ಪದೇ ಪದೇ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ ಹಠ ಮಾಡ್ತಿತ್ತು. ದೂರದಿಂದ ಕರ್ಕೊಂಬಂದು ತೋರಿಸಿ ಅಮ್ಮ ಅಂತ ತೋರಿಸಿದ ತಕ್ಷಣ ಹತ್ರ ಬಾ ಅಂತ ಕರಿತಿತ್ತಲ್ಲ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಂತೆ? ಹೌದು ಮೇಡಮ್, ಅದು ಆತರ ಅರ್ಥ ಇತ್ತು ಮೇಡಮ್. ಹಂಗೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮೇಡಮ್. ಅವ್ರನ್ನ ಎಲ್ಲ ಸುಧಾರಿಸ್ಕೊಳ್ಳೋದಕ್ಕೆ ಮತ್ತೆ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲ ಇದು ಅಂದ್ರೆ ನನ್ಗೆ ಬಹಳ ಹಚ್ಕೊಂತಿದ್ರಲ್ಲ ಮೇಡಮ್. ಅದ ಕಾರಣ ಅವ್ರಿಗೆ ಸಂಭಾಳಿಸೋದಕ್ಕೆ ಬಹಳ ಕಷ್ಟ ಆಗಿದೆ ಮೇಡಮ್. ಈಗ ನಿಮ್ ಜೊತೆಲಿ ಇದ್ದವರೆಲ್ಲ ಹೆಂಗ್ ಧೈರ್ಯ ತುಂಬ್ತಾ ಇದ್ರು? ಆ ಘಟನೆ ಆದ್ಮೇಲೆ, ಸುದ್ದಿ ಆದ್ಮೇಲೆ ಯಡಿಯೂರಪ್ಪ ಅವರು ಕೂಡ ಕಾಲ್ ಮಾಡಿದ್ರು. ನಿಮ್ ಸುತ್ತಮುತ್ತ ಇರೋರು ಹೆಂಗ್ ಧೈರ್ಯ ತುಂಬಿದ್ರು? ಯಡಿಯೂರಪ್ಪ ಅವರು ಫೋನ್ ಕಾಲ್ ಅಲ್ಲಿ ಏನ್ ಮಾತಾಡಿದ್ರು? ನಿಮ್ಗೆ ಏನ್ ಭರವಸೆ ಕೊಟ್ರು? ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಈ ಘಟನೆ ನೋಡಿ ನನಗೆ ಕರೆ ಮಾಡಿದ್ರು. ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಇಡೀ ಸರ್ಕಾರ ನಮ್ಮನ್ನು ಗಮನಿಸ್ತಾ ಇರುತ್ತೆ ಅನ್ನೋ ಒಂದು ಅವರಿಂದ ನಮಗೊಂದು ಸಂದೇಶ ಸಿಕ್ತು. ನಾವಿದ್ದೀವಿ ನಿಮ್ಮ ಹಿಂದೆ. ನೀವು ಈ ಕೊರೋನಾ ಅನ್ನೋ ರೋಗ ತಡೆಗಟ್ಟೋದ್ರಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ನಿಮ್ ಹಿಂದೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯದ ಮಾತು ಹೇಳಿದ್ರಲ್ಲ ಮೇಡಮ್. ಅದೇ ನಮ್ಗೆ ಒಳ್ಳೆ ಪ್ರತಿಫಲ ಸಿಕ್ಕಂಗಾಯ್ತು ಮೇಡಮ್ ನಮ್ಗೆ. ಈ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಮೇಲೆ ಎಷ್ಟು ಜನ ನರ್ಸಸ್ ಕೆಲಸ ಮಾಡ್ತಾ ಇದ್ದೀವಲ್ಲ ಮೇಡಮ್, ಎಲ್ಲರದು ಮನೆ ಪರಿಸ್ಥಿತಿ ಇದೇ ತರ ಇರುತ್ತೆ. ಎಲ್ಲರೂ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿ ಆಮೇಲೆ ಈ ತರ ದೊಡ್ಡ ರಿಸ್ಕ್ ಅನ್ನ ತಗೊಂಡು ಕೆಲಸ ಮಾಡ್ತಾ ಇರ್ತೀವಿ ಮೇಡಮ್. ಎಲ್ಲರದು ಅವ್ರಿಗೆ ನಾವು ಧೈರ್ಯ ತುಂಬ್ಕೋತ, ನಮಗ್ ಅವ್ರು ಧೈರ್ಯ ತುಂಬ್ಕೋತ, ಈ ತರ ಒಬ್ಬರನ್ನೊಬ್ಬರು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ ಕೆಲಸ ಮಾಡ್ತಿರ್ತೀವಿ ಮೇಡಮ್. ಮನೆ ಎಲ್ಲ ಮರ್ತು ನೋಡಿ, ನೀವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ, ನೋಡಿ ನಿಮ್ ಕರ್ತವ್ಯ ನೀವು ಮಾಡ್ತಿದ್ದೀರಾ. ಮನೆಯೆಲ್ಲ ಮರೆತು ಎಷ್ಟೋ ಕಷ್ಟದ ಸಂದರ್ಭ ಇರುತ್ತೆ, ಕೆಲವೊಂದು ಎಮೋಷನಲ್ ಬಾಂಡಿಂಗ್ ಇರುತ್ತೆ, ಅದನ್ನೆಲ್ಲ ಮೀರಿ ಕೆಲಸ ಮಾಡ್ತಿದ್ದೀರಾ. ಸುಮ್ಮನೆ ಅನಗತ್ಯವಾಗೆಲ್ಲ ಸುತ್ತಾಡ್ತಾರಲ್ಲ, ನಿಮಗೆ ಕೆಲಸ ಜಾಸ್ತಿ ಕೊಡ್ತಾರಲ್ಲ, ಅಂಥವ್ರು ಇದನ್ನ ನೋಡಿನಾದ್ರೂ ಅಟ್ಲೀಸ್ಟ್ ಬುದ್ಧಿ ಕಲೀಲಿ, ಇನ್ಮೇಲಿಂದ ಮನೇಲಿರ್ಲಿ ಅಂತ ನಾವು ಪದೇ ಪದೇ ಮನವಿ ಮಾಡ್ಕೊಳ್ತಿದ್ದೀವಿ. ಈಗ ನಿಮ್ಮ ಮಾತು ಕೇಳಿದ ಮೇಲೂ ಕೂಡ ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಆಯ್ತಲ್ವಾ, ನೀವು ಮನೆಗೆ ವಾಪಸ್ ಬಂದ್ರಿ, ನಿಮ್ಮ ಮಗಳು ಓಡ್ ಬಂದು ಆ ರೋಡಲ್ಲೇ ನಿಮ್ಮನ್ನ ತಬ್ಕೊಂತಾಳೆ, ನೀವು ಅಳ್ತೀರಾ, ಮತ್ತೆ ಕಣ್ಣೀರ್ ಹಾಕ್ತೀರಾ. ಏನೇನ್ ಡಿಮ್ಯಾಂಡ್ ಇಟ್ಲು ಮಗಳು ಬಂದ ತಕ್ಷಣ ಮನೇಲಿ? ಏನಿಲ್ಲ ಮೇಡಮ್, ಅದು ಮಗಳು ನಿನ್ನ ಮತ್ತೆ ಡ್ಯೂಟಿಗೆ ಹೋಗ್ಬೇಡ, ನನ್ನನ್ ಬಿಟ್ಟು ಹೋಗ್ಬೇಡ, ಆಮೇಲೆ ನನ್ಗೇನ್ ಬೇಕೋ ಅದನ್ನೆಲ್ಲ ಮಾಡಿಕೊಡು ಮಮ್ಮಿ, ಆಮೇಲೆ ನೀನು ಅಟ್ಟೆ ಡ್ಯೂಟಿಗೆ ಹೋಗ್ಬೇಡ ಮಮ್ಮಿ, ಮನೇಲೇ ಇರುವ ಮಮ್ಮಿ ಅಂತಂದು ನಿನ್ನೆಯಿಂದ ಹೇಳ್ತಾ ಇದ್ದಾಳೆ ಮೇಡಮ್ ನಾ ಬಂದಾದ ತಕ್ಷಣ. ಕರೆಕ್ಟ್. ಮಗು ಪಾಪ ಏನು ಗೊತ್ತಾಗಲ್ಲ. ಬಟ್ ಈಗ ದೊಡ್ಡವರಾದ್ರೆ ಹೆಂಗೋ ಸಮಾಧಾನ ಮಾಡ್ಬಿಡ್ಬೋದು. ನಾನು ಈ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, 14 ದಿನ ಹಿಂಗ್ ಬರಕ್ ಆಗಲ್ಲ,
ಹತ್ರನೂ ಬರೋಕ್ಕಾಗಲ್ಲ, ಮನೆಗೆ ಬರೋಕ್ಕಾಗಲ್ಲ. ದೊಡ್ಡವರಾದ್ರೆ ಹೆಂಗೋ ಕನ್ವಿನ್ಸ್ ಮಾಡ್ಬಿಡ್ಬೋದು. ಎಷ್ಟು ವರ್ಷ ಮಗಳಿಗೆ ಸುಗಂಧ ಅವರೇ? ತುಂಬಾ ಕಷ್ಟ ಆಯ್ತು ಮೇಡಮ್. ಅವಳಿಗೆ ಅರ್ಥ ಮಾಡ್ಕೊಳ್ಳುವಂತ ವಯಸ್ಸಲ್ಲ ಮೇಡಮ್. ಆಮೇಲೆ ಅವಳಿಗೆ ಅರ್ಥ ಮಾಡ್ಸಕ್ ನಾವು ಪ್ರಯತ್ನ ಪಟ್ಟರು ಅರ್ಥ ಮಾಡ್ಕೊಳ್ಳುವಂತ ವಯಸ್ಸಲ್ಲ ಮೇಡಮ್. ಅದಕ್ಕಾಗಿ ಮನೇಲಿ ಎಲ್ಲರೂ ಅವಳನ್ನ ಅಷ್ಟೊಂದು ನನ್ನ ನೆನಪು ಬರಲ್ದಂಗೆ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಮೊದಲು ಆದ ಘಟನೆಯಲ್ಲಿ ಅವಾಗ ಅವಳು ಬಹಳ ನನ್ನ ನೆನೆಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡ್ ಬಂದಿದ್ರು. ಆಕ್ಚುಲಿ ಅಲ್ಲಿ ಎಲ್ಲರೂ ನಾವು ಭೇಟಿ ಆಗಕ್ ಆಗೋದೇ ಇಲ್ಲ ಮೇಡಮ್, ಇನ್ಫೆಕ್ಷನ್ ಆಗುತ್ತೆ ಮಕ್ಕಳಿಗೆಲ್ಲ ಅನ್ನೋ ಕಾರಣಕ್ಕೆ. ಅವಳು 2-3 ದಿನದಿಂದ ಊಟ ಮಾಡಿರ್ಲಿಲ್ಲಲ್ಲ, ಆ ಕಾರಣಕ್ಕಾಗಿ ಅವ್ರು ಕರ್ಕೊಂಡ್ ಬಂದು ತೋರಿಸಿದ್ರು. ಅವಾಗ ಒಂದ್ ಸ್ವಲ್ಪ ಅವಳು ಆ ಘಟನೆ ಆದ ನಂತರ ಒಂದ್ ಸ್ವಲ್ಪ ನನ್ನ ನೋಡಿ ಸ್ವಲ್ಪ ಸಮಾಧಾನ ಆಗಿದ್ದಳು ಮೇಡಮ್ ಅವಾಗ. ಓಕೆ, ಈಗ ಅದೇ ಊಟ ತಿಂಡಿ ಬಗ್ಗೆನೇ ಕೇಳ್ಬೇಕು. ಯಾಕಂದ್ರೆ ಪುಟ್ಟ ಮಕ್ಕಳು ತುಂಬಾ ಹಠ ಮಾಡ್ತಾರೆ. ಈಗ ನೀವೇ ಬಹುಶಃ ಪ್ರತಿದಿನ ಊಟ ಮಾಡಿಸ್ತಿದ್ರಿ ಅಂತ ಅನ್ಸುತ್ತೆ. ನೀವು ಈ ಒಂದು COVID-19 ಬರೋಕ್ಕೂ ಮುಂಚೆ ಹೆಂಗ್ ಸಮಾಧಾನ ಮಾಡಿ ಊಟ ತಿಂಡಿ ಎಲ್ಲ ಮಾಡಿಸ್ತಿದ್ರಂತೆ ನಿಮ್ ಹಸ್ಬೆಂಡ್? ಹಿಂಗೆ ಮೇಡಮ್, ನನ್ಗೆ ವಿಡಿಯೋ ಕಾಲ್ ಮಾಡಿ ಆಮೇಲೆ ಮಮ್ಮಿ ಇದ್ದಾಳೆ ಬರ್ತಾ ಇದ್ದಾಳೆ ಅಂತಂದ ನನ್ನನ್ನೇ ತೋರಿಸಿ ಊಟ ಮಾಡಿಸ್ತಿದ್ರಂತೆ ಮೇಡಮ್. ಈಗ ಕೆಲವೊಂದು ನಮಗೆ ಗೊತ್ತಾಗುತ್ತೆ ನೋಡಿ. ಈಗ ಅದು ವಿಡಿಯೋ ಬಂತು, ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತು, ಮುಖ್ಯಮಂತ್ರಿಗಳ ತನಕ ಹೋಯ್ತು, ನಿಮಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ರು. ಆಲ್ಮೋಸ್ಟ್ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಫ್ಯಾಮಿಲಿಯಲ್ಲೂ ಕೂಡ ಹುಡುಕ್ತಾ ಹೋದ್ರೆ ಬಹುಶಃ ಇಂಥದ್ದೇ ಎಮೋಷನಲ್ ಕಥೆಗಳು ಸಿಗ್ತಾ ಹೋಗುತ್ತೆ ಅನ್ಸುತ್ತೆ. ಸೊ ಅದನ್ನ ರಿವೀಲ್ ಮಾಡ್ಬೋದಾ? ನಿಮ್ಮ ಇದೇ ತರ ಇರುತ್ತೆ ಮೇಡಮ್. ಆಲ್ಮೋಸ್ಟ್ ಎಲ್ಲರದು ಕರ್ನಾಟಕದಲ್ಲಿ ಎಷ್ಟೇ ಜನ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮೇಡಮ್, ಎಲ್ಲೆಲ್ಲಿ ನರ್ಸಸ್ಗಳು ಯಾವ ತರ ಈಗ ಕೆಲಸ ಮಾಡ್ತಿರ್ತೇವಲ್ಲ ಮೇಡಮ್, ಎಲ್ಲರ ಜೀವನದ ಕಥೆನೂ ಇದೇ ತರ ಇರುತ್ತೆ ಮೇಡಮ್. ಬಹಳ ರಿಸ್ಕ್ ತಗೊಂಡು ಕೆಲಸ ಮಾಡುವಂತದ ಸಂದರ್ಭ ಮೇಡಮ್ ನಮ್ದು ಜೀವನದ ಕಥೆ. ಕರೆಕ್ಟ್. ಈಗ ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ತಿದ್ರಿ? ಯಾಕಂದ್ರೆ ನೀವು ನಿಮ್ ಫ್ಯಾಮಿಲಿನ ಒಂದ್ ಕಡೆ ಇಟ್ಟು ಅದ್ರ ಫ್ಯಾಮಿಲಿ ಜೊತೆ ಸೇರಕ್ ಆಗ್ತಾ ಇರ್ಲಿಲ್ಲ, ಮನೆಗೆ ಹೋಗ್ತಾ ಇರ್ಲಿಲ್ಲ, ಹೋಟೆಲಲ್ಲಿ ವಾಸ್ತವ್ಯ ಹೂಡ್ತಾ ಇದ್ರಿ. ಇನ್ನೊಂದ್ ಕಡೆ ಇದೊಂಥರ ಯುದ್ಧದ ತರ ನೀವೆಲ್ಲ ಸೈನಿಕರು ಫಸ್ಟ್ ಲೇಯರ್ ಅಲ್ಲಿ ನಿಂತ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ರಿ. ನಿಮ್ಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ, ವೈರಸ್ ತಗಲಾಕೊಳ್ಳುತ್ತೆ ಚಾನ್ಸಸ್ ಇರುತ್ತೆ. ಹಾ ಮೇಡಮ್, ನಮ್ಗೆ ಕೊರೋನಾ ವಾರಿಯರ್ಸ್ ಅಂತ ಹೇಳಿದಾರಲ್ಲ ಮೇಡಮ್, ಇದು ಒಂಥರ ಕಾರ್ಗಿಲ್ ಯುದ್ಧದಲ್ಲಿ ಸೈನಿಕರೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದ್ರು ಮೇಡಮ್. ಅವರಿಗೆಲ್ಲ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವರು ಯುದ್ಧ ಮಾಡಿ ಗೆದ್ರು ಮೇಡಮ್. ಇಲ್ಲಿ ನಮಗ್ ಕಣ್ಣಿಗೆ ಕಾಣದೇ ಇರುವ ಶತ್ರುವಿನ ಜೊತೆ ಯುದ್ಧ ಮಾಡುವಂತ ಸಂದರ್ಭ ಮೇಡಮ್ ಇದು. ಇದಕ್ಕೆ 3ನೇ ಮಹಾಯುದ್ಧ ಅಂತಾನೂ ಕರಿತಾ ಇದ್ದಾರೆ ಮೇಡಮ್. ನಾವೆಲ್ಲ ಒಟ್ಟಾಗಿ ನಿಂತು ಇದು ಕೊರೋನಾ ಮುಕ್ತ ದೇಶವನ್ನು ಮಾಡ್ಬೇಕಂತಾನು ಬನ ತೊಟ್ಟಿದ್ವಿ ಮೇಡಮ್. ಅದೇ ತರ ಮತ್ತೆ ಅದರ ವಿರುದ್ಧ ಹೋರಾಡಕ್ ನಾವು ಇಷ್ಟಪಡ್ತೀವಿ ಮೇಡಮ್. ಮತ್ತೆ ಜನತೆಯಲ್ಲಿ ಏನ್ ಕೇಳ್ಕೊಳ್ಳೋದತ್ತಂದ್ರೆ ಆದಷ್ಟು ಮನೆಯಲ್ಲೇ ಇರಿ, ಆಮೇಲೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ವೈದ್ಯಕೀಯ ಸಿಬ್ಬಂದಿಗೆ ಮತ್ತೆ ಪೊಲೀಸರಿಗೆ ಆಮೇಲೆ ಸರ್ಕಾರಕ್ಕೆ ಸಹಕರಿಸಿ ಅಂತಂದ ನಾನು ಕೇಳ್ಕೊಳ್ತೀನಿ ಮೇಡಮ್. ಎಕ್ಸಾಕ್ಟ್ಲಿ, ನಾವು ಫ್ರಮ್ ದ ಡೇ 1 ಇದನ್ನೇ ಹೇಳ್ತಿರೋದು. ನಿಮ್ಮ ಮನೇಲಿ ನೀವು ನಿಮ್ಮ ಹಸ್ಬೆಂಡ್ ಮಗಳು ಮಾತ್ರ ಇರೋದಾ ಸುಗಂಧ ಅವರೇ? ನಮ್ಮ ಅತ್ತೆ ಇದ್ದಾರೆ ಮೇಡಮ್. ನಮ್ಮ ಅತ್ತೆ, ನಾನು, ನಮ್ಮ ಹಸ್ಬೆಂಡು ಮತ್ತೆ ನನ್ನ ಮಗಳು ಇರ್ತಾರೆ.